ಕ್ವಶನ್ ನಂಬರ್ 44. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಅಂತ ಹೇಳ್ತಾರೆ ಇಲ್ಲಿ. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಇದು ನಿಮ್ಗೆ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ. ಪ್ಯಾರಾಗ್ರಾಫ್ ನಂಬರ್ 2. ಹೂ ಸೆಡ್ ದೀಸ್ ವರ್ಡ್ಸ್? ಇದನ್ನ ಯಾರು ಹೇಳಿದರು? ವಾಟ್ ಚಾನ್ಸ್ ಡಿಡ್ ದ ಬಾಯ್ ನಾಟ್ ವಾಂಟ್ ಟು ಮಿಸ್? ಯಾವ ಚಾನ್ಸ್ ಅನ್ನ ಆತ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ವೈ ವುಡ್ ದ ಬಾಯ್ ನಾಟ್ ಗೆಟ್ ಅ ಚಾನ್ಸ್ ಇನ್ ದ ಫ್ಯೂಚರ್? ಯಾಕೆ ಆತನಿಗೆ ಫ್ಯೂಚರ್ ಅಲ್ಲಿ ಅಥವಾ ಭವಿಷ್ಯದಲ್ಲಿ ಚಾನ್ಸ್ ಸಿಗದೆ ಹೋಗ್ಬಹುದು ಅಂತ ಹೇಳ್ತಾನೆ. ಓಕೆ, ಅವಕಾಶ. ಚಾನ್ಸ್ ಅಂದ್ರೆ ಏನು ಇಲ್ಲಿ ಮಕ್ಳೇ? ಅವಕಾಶ. ಈ ತರ ಒಂದು ಅವಕಾಶವನ್ನ ನಾವು ಮಿಸ್ ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಆನ್ಸರ್ ನೋಡಿ. ಅನಂತ್ ಸೆಡ್ ದೀಸ್ ವರ್ಡ್ಸ್. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಅಂತ ಹೇಳ್ತಾ ಇರೋದು ಯಾರು? ಅನಂತ್. ಅಟೆಂಡಿಂಗ್ ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್ ಕಾನ್ಸರ್ಟ್ ವಾಸ್ ದ ಚಾನ್ಸ್ ದ ಬಾಯ್ ಡಿಡ್ ನಾಟ್ ವಾಂಟ್ ಟು ಮಿಸ್. ಯಾವ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಪಡ್ತಿರ್ಲಿಲ್ಲ ಆತ? ವಾಟ್ ಚಾನ್ಸ್ he did not want to miss? Attending Pandit Ravishankar's music concert was the boy did not want to miss. Okay. See, the boy was suffering from cancer and he was bedridden. Okay. So, ಇದರಿಂದಾಗಿ he might not get chance in the future. He might not get chance in the future ಅಂತ ಅರ್ಥ. Okay, so doctor had told he will not live for long. Doctor already ಹೇಳಿರ್ತಾರೆ ಆತ ಜಾಸ್ತಿ ದಿನ ಇರಲ್ಲ ಅಂತ ಅಂದ್ಬಿಟ್ಟು. ಸೊ he was suffering from cancer. ಸೊ ಇದಕ್ಕೋಸ್ಕರ ಆತ ಫ್ಯೂಚರ್ ಅಲ್ಲಿ ಆತನಿಗೆ ಈ ಚಾನ್ಸ್ ಸಿಗದೆ ಇರಬಹುದು.